ನಮಸ್ಕಾರ. ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು. ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಕಂತು ಜಮಾ ಮಾಡಿದ ಸರ್ಕಾರ, ಮಹಿಳೆಯರ ಪರ ಚಿಂತಿಸುವ ಪಕ್ಷ ಕಾಂಗ್ರೆಸ್ ಎಂದು ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹೇಳಿಕೆ. ಆಧಾರ್ ಕಾರ್ಡ್ ಇಲ್ಲವೆಂದ್ರೆ ಗೃಹಲಕ್ಷ್ಮಿ ಸೇರಿದಂತೆ ಯಾವುದೇ ಸರ್ಕಾರಿ ಯೋಜನೆ ಸಿಗೋದಿಲ್ಲ. ಉದಾಹರಣೆ ಸಿಕ್ಕಿದೆ ಸ್ನೇಹಿತರೆ, ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡಬೇಡಿ. ಇನ್ನು ರಾಜ್ಯ ಸರ್ಕಾರ ದಿವಾಳಿಯಾಗಿ ಹೋಗಿದೆ ಎಂದು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ವಾಗ್ದಾಳಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯರ ವಿರುದ್ಧವೂ ಕೂಡ ಕಿಡಿಕಾರಿದ್ದಾರೆ. ಎಲ್ಲ ಸುದ್ದಿಗಳನ್ನು ನೋಡೋಣ. ಪ್ಯಾನ್ ಕಾರ್ಡ್ ನಿಯಮಗಳಲ್ಲಿ ಭಾರಿ ಬದಲಾವಣೆ. ಏಪ್ರಿಲ್ 1ರಿಂದ ಹೊಸ ರೂಲ್ಸ್ ಜಾರಿಗೆ ಆಗಿವೆ. ಪ್ಯಾನ್ ಕಾರ್ಡ್ ಇದ್ದವರಿಗೆ ಮತ್ತು ಪ್ಯಾನ್ ಕಾರ್ಡ್ ಇಲ್ಲ ಎಂದವರಿಗೂ ಕೂಡ ಈ ಒಂದು ವಿಡಿಯೋ ಬಹಳ ಮುಖ್ಯವಾಗಲಿದೆ. ಇನ್ನು ಮೊಬೈಲ್ ಬಳಕೆದಾರರಿಗೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ಬಂದಿದೆ. 28 ದಿನ ಬದಲಿಗೆ 30 ದಿನಗಳ ರೀಚಾರ್ಜ್ ಪ್ಲಾನ್ ಘೋಷಣೆ ಮಾಡಲಾಗ್ತಿದೆ. ನಿಮ್ಮ ಹತ್ತಿರ 2ಕ್ಕಿಂತ ಹೆಚ್ಚು ಸಿಮ್ ಕಾರ್ಡ್ ಇದ್ರೆ ಈ ಮಾಹಿತಿ ಸ್ವಲ್ಪ ಸ್ಕಿಪ್ ಮಾಡಬೇಡಿ. ಇನ್ನು ಪಡಿತರ ಚೀಟಿದಾರರಿಗೂ ಕೂಡ ಖಡಕ್ ಎಚ್ಚರಿಕೆ ಕೊಟ್ಟ ಸರ್ಕಾರ. ಏಪ್ರಿಲ್ 1ರಿಂದ ಹೊಸ ನಿಯಮಗಳು ಜಾರಿಗೆ ಆಗುತ್ತಿವೆ. ನಿಮ್ಮ ರೇಷನ್ ಕಾರ್ಡು ಶಾಶ್ವತವಾಗಿ ರದ್ದಾಗಬಹುದು. ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ತಾ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ. ಇದರಿಂದ ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ಒಂದು ಬಾರಿ ನಿಮ್ಮ ಬ್ಯಾಂಕ್ ಖಾತೆ ಚೆಕ್ ಮಾಡಿಕೊಳ್ಳಿ. ಯಾಕಂದ್ರೆ ಸರ್ಕಾರ ಬಾಕಿ ಕಂತನ್ನ ಬಹಳ ವೇಗವಾಗಿ ಜಮೆ ಮಾಡ್ತಾ ಇದೆ. ಹೌದು, ಇದೀಗ 27, 28 ಮತ್ತು 29ನೇ ಕಂತು ಕೂಡ ಜಮಾ ಆಗುತ್ತಿರುವ ಸುದ್ದಿ ಮುನ್ನೆಲೆಗೆ ಬಂದಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಾಕಷ್ಟು ಫಲಾನುಭವಿಗಳಿಗೆ 29ನೇ ಕಂತು ಕೂಡ ಜಮಾ ಆಗಿದ್ದು, ಇದೇ ಮಧ್ಯೆ ಮಹಿಳೆಯರ ಪರ ಚಿಂತೆ ಮಾಡುವ ಪಕ್ಷವಿದ್ರೆ ಅದು ಕಾಂಗ್ರೆಸ್ ಪಕ್ಷ ಎಂದು ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಘೋಷಣೆ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಮಾಧ್ಯಮಗಳ ಮುಂದೆ ಮಾತನಾಡಿದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕರ್ನಾಟಕದಲ್ಲಾಗಲಿ ಕೇಂದ್ರದಲ್ಲಾಗಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಲೆಲ್ಲ ಮಹಿಳೆಯರ ಪರವಾಗಿನೇ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಮಹಿಳೆಯರಿಗೆ ಸ್ವಾಭಿಮಾನದಿಂದ ಬದುಕಲು ಅವಕಾಶ ಮಾಡಿಕೊಟ್ಟ ಪಕ್ಷವೆಂದ್ರೆ ಅದು ಕಾಂಗ್ರೆಸ್ ಪಕ್ಷ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ದಾವಣಗೆರೆಯಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡಿದಂತೆ ಇವರು ಮಹಿಳೆಯರು ಸ್ವಾಭಿಮಾನದಿಂದ ಬದುಕುವ ಸಲುವಾಗಿ ಗೃಹಲಕ್ಷ್ಮಿ ಮತ್ತು ಉಚಿತ ಬಸ್ ಯೋಜನೆ ಆಗಿರುವ ಶಕ್ತಿ ಯೋಜನೆಯನ್ನು ಸರ್ಕಾರ ಜಾರಿಗೆ ತಂದಿದೆ. ಗೃಹಲಕ್ಷ್ಮಿ ಅಡಿಯಲ್ಲಿ ಇದುವರೆಗೆ 28 ಕಂತು ಸುಮಾರು 1,24,00,000 ಮಹಿಳೆಯರ ಬ್ಯಾಂಕ್ ಖಾತೆಗೆ ತಲಾ 2,000 ರೂಪಾಯಿಯಂತೆ ಜಮೆ ಮಾಡಲಾಗಿದೆ. ಇದರಲ್ಲಿ ಯಾವುದೇ ರಾಜಕೀಯ ಮಾಡದೆ ಯೋಜನೆಗಳನ್ನು ಪ್ರತಿಯೊಬ್ಬರಿಗೆ ಜಾರಿಗೆ ತರಲಾಗಿದೆ. ಎಲ್ಲರೂ ಕೂಡ ಸರ್ಕಾರಿ ಯೋಜನೆಗಳನ್ನು ಸೂಕ್ತವಾಗಿ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಸ್ನೇಹಿತರೆ, ನಿಮ್ಮ ಬ್ಯಾಂಕ್ ಖಾತೆಗೂ ಒಟ್ಟು 28 ಕಂತು ಜಮವಾಗಿದೆಯಾ ಕಮೆಂಟ್ ಮಾಡಿ. ಇನ್ನು ಇದೇ ಮಧ್ಯೆ ಇಂದಿನ ದಿನಗಳಲ್ಲಿ ಆಧಾರ್ ಕಾರ್ಡು ಪ್ರಮುಖ ದಾಖಲೆಯಾಗಿದೆ. ಆಧಾರ್ ಕಾರ್ಡು ಎಲ್ಲದಕ್ಕೂ ಲಿಂಕ್ ಮಾಡಿಕೊಂಡಿರಬೇಕು. ಇಲ್ಲವೆಂದ್ರೆ ಗೃಹಲಕ್ಷ್ಮಿ ಯೋಜನೆ ಸೇರಿದಂತೆ ಸರ್ಕಾರದ ಯಾವುದೇ ಯೋಜನೆಗಳು ಸೌಲಭ್ಯಗಳು ಸಿಗೋದಿಲ್ಲ. ಹೌದು ಸ್ನೇಹಿತರೆ, ಸರ್ಕಾರದ ಪ್ರತಿಯೊಂದು ಸೌಲಭ್ಯಕ್ಕೂ ಆಧಾರ್ ಕಾರ್ಡು ಕಡ್ಡಾಯ ಎನ್ನುವ ನಿಯಮ ಎಷ್ಟೋ ಬಡವರನ್ನು ಯೋಜನೆಯಿಂದ ವಂಚಿತರಾಗುವಂತೆ ಮಾಡಿದೆ. ಇಂದಿನ ಡಿಜಿಟಲ್ ಯುಗದಲ್ಲಿ ಎಲ್ಲಾ ದಾಖಲೆಗೂ ಆಧಾರ್ ಕಾರ್ಡ್ ಲಿಂಕ್ ಮಾಡಿಕೊಳ್ಳಬೇಕು. ಆದರೆ ಸ್ನೇಹಿತರೆ, ಆಧಾರ್ ಕಾರ್ಡ್ ನಲ್ಲಿ ಜೀವಂತ ಮಹಿಳೆಯೊಬ್ಬರನ್ನು ಮೃತ ಎಂದು ನಮೂದಿ ಮಾಡುವ ಮೂಲಕ ಸರ್ಕಾರ ಅವರ ಪಾಲಿನ ನ್ಯಾಯಯುತ ಸೌಲಭ್ಯಗಳನ್ನೇ ಕಸಿದುಕೊಂಡಿದೆ. ಹೌದು, ಹೊಸಪೇಟೆ ತಾಲೂಕಿನ ಧರ್ಮಸಾಗರ ಗ್ರಾಮದ ಹಂಪಮ್ಮ ಎನ್ನುವರ ಬದುಕು ಸರ್ಕಾರದ ದಾಖಲೆಗಳ ಎಡವಟ್ಟಿನಿಂದ ಕಷ್ಟಕರವಾಗಿದೆ. ಹೌದು ಸ್ನೇಹಿತರೆ, ಸಣ್ಣ ಬೇಜವಾಬ್ದಾರಿಗೆ ಇವರು ಅನುಭವಿಸುತ್ತಿರುವ ಕಷ್ಟ ನರಕ ಯಾತನೆ ರೀತಿಯಾಗಿದೆ. ಹೌದು, ಆಡಳಿತಾತ್ಮಕ ಲೋಪದಿಂದ ಕಂಗಾಲಾಗಿರುವ ಮಹಿಳೆ ತಾನು ಜೀವಂತವಾಗಿದ್ದೇವೆ ಎಂದು ಸಾಬೀತುಪಡಿಸಲು ಗ್ರಾಮ ಪಂಚಾಯಿತಿ, ಮಹಿಳಾ ಮತ್ತು ಮಕ್ಕಳ ಇಲಾಖೆ, ಜಿಲ್ಲಾಧಿಕಾರಿ ಕಚೇರಿವರೆಗೂ 10 ಕಚೇರಿಗೆ ಅಲೆದಾಡಿದ್ರು. ಯಾರು ಕೂಡ ಅದನ್ನು ಸರಿಪಡಿಸುವ ಭರವಸೆ ಕೊಡುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹೌದು, ಎಲ್ಲದಕ್ಕೂ ಆಧಾರ್ ಕಾರ್ಡ್ ಬೇಕು ಎನ್ನುವ ಸರ್ಕಾರ ಅದೇ ಆಧಾರ್ ಕಾರ್ಡ್ನಲ್ಲಿ ನಾನು ಬದುಕಿದ್ದೇನೆ ಎಂದು ಸಾಬೀತುಪಡಿಸಲು ಹೋದರೆ ನಂಬುತ್ತಿಲ್ಲ ಎಂದು ಹಂಪಮ್ಮ ಅವರು ಆಕ್ರೋಶ ಭರಿತವಾದ ಮಾತುಗಳನ್ನಾಡಿದ್ದಾರೆ. ಹೌದು ಸ್ನೇಹಿತರೆ, ಮಾಹಿತಿಯ ಪ್ರಕಾರ ಹಂಪಮ್ಮ ಅವರ ಮನೆಯ ಸಮೀಪದಲ್ಲೇ ಮತ್ತೊಬ್ಬರು ಅದೇ ಹೆಸರಿನ ಮಹಿಳೆ ವಾಸವಿದ್ರಂತೆ. 2024ರಲ್ಲಿ ಅವರು ಮೃತಪಟ್ಟಿದ್ದರಂತೆ. ಹಾಗಾಗಿ ಮೃತರ ಡೆತ್ ಎಂಟ್ರಿ ಮಾಡುವ ಸಂದರ್ಭದಲ್ಲಿ ಸ್ಥಳೀಯ ಆಡಳಿತ ಸಿಬ್ಬಂದಿಯವರ ಎಡವಟ್ಟಿನಿಂದ ಈ ಒಂದು ತಪ್ಪು ಸಂಭವಿಸಿದೆ. ಅಂದ್ರೆ ಬದುಕಿದ್ದವರನ್ನು ಕೂಡ ಮೃತರ ದಾಖಲೆಗೆ ಜೋಡಿಸಿದ್ದಾರೆ. ಹಾಗಾಗಿ ಗೃಹಲಕ್ಷ್ಮಿ ಸೇರಿದಂತೆ ಪಡಿತರ ಆಹಾರಧಾನ್ಯ ಮತ್ತು ಹಲವು ಸೌಲಭ್ಯಗಳಿಂದ ವಂಚಿತರಾಗಿದ್ದೇವೆ ಎಂದು ಮಾಧ್ಯಮಗಳ ಮುಂದೆ ಅವರು ಕಣ್ಣೀರು ಹಾಕಿದ್ದಾರೆ. ಇದೊಂದು ಶಾಕಿಂಗ್ ಸುದ್ದಿಯಾಗಿತ್ತು. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಬನ್ನಿ ಇದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಈಗ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನ ದುರಾಡಳಿತದಿಂದಾಗಿ ರಾಜ್ಯದ ಜನ ಸಂಕಷ್ಟದಲ್ಲಿದ್ದಾರೆ. ಸರ್ಕಾರ ಭ್ರಷ್ಟಾಚಾರ ಮತ್ತು ಹಗಲು ದರೋಡೆ ಮಾಡುತ್ತಾ ತುಗಲಕ್ ದರಬಾರ ನಡೆಸುತ್ತಿದೆ. ಸಿಎಂ ಕುರ್ಚಿ ಕಿತ್ತಾಟ ಮತ್ತು 5 ಗ್ಯಾರಂಟಿ ಹೆಸರಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯವೇ ಸ್ಥಗಿತವಾಗಿದೆ ಎಂದು ಯಡಿಯೂರಪ್ಪನವರು ಕಿಡಿಕಾರಿದ್ದಾರೆ.
ಮತ್ತೆ ಮುಂದುವರೆದು ಮಾತನಾಡಿದಂತಿವರು ಮಿತಿ ಮೀರಿರುವ ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರದ 3 ವರ್ಷಗಳ ಸಾಧನೆ, ನಂಬಿಕೆ ಮತ್ತು ವಿಶ್ವಾಸ ದ್ರೋಹಕ್ಕೆ ಮತ್ತೊಂದು ಹೆಸರೇ ಸಿದ್ದರಾಮಯ್ಯ ಎಂದು ಯಡಿಯೂರಪ್ಪನವರು ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳಿಂದ ಕರ್ನಾಟಕವನ್ನು ದಿವಾಳಿ ಮಾಡಲಾಗಿದೆ. ರಸ್ತೆಗಳು ಆಗುತ್ತಿಲ್ಲ, ರೈತರಿಗೆ ಸಮರ್ಪಕ ವಿದ್ಯುತ್ ಸಿಗುತ್ತಿಲ್ಲ, ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ 2,000 ರೂಪಾಯಿ ಕೊಟ್ಟು ಮತ್ತೊಂದಡಿಯಲ್ಲಿ ಎಲ್ಲ ವಸ್ತುಗಳ ಬೆಲೆ ಗಗನಕ್ಕೇರಿಸಿ ಜನರಿಗೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ಯಡಿಯೂರಪ್ಪನವರು ವಾಗ್ದಾಳಿ ಮಾಡಿದ್ದಾರೆ. ಈ ಒಂದು ಹಿಂದೆ ಬಿಜೆಪಿ ಅವಧಿಯಲ್ಲಿ ವಿದ್ಯಾನಿಧಿ ಯೋಜನೆ, SC/ST ಮೀಸಲಾತಿ ಹೆಚ್ಚಳ, ದಲಿತ ಮತ್ತು ಆದಿವಾಸಿಗಳಿಗೆ ಸಾಮಾಜಿಕ ನ್ಯಾಯದ ಐತಿಹಾಸಿಕ ತೀರ್ಮಾನವಾಗಿತ್ತು. ಅಷ್ಟು ಮಾತ್ರವಲ್ಲ, ಬಿಜೆಪಿ ಸರ್ಕಾರ ರೈತರಿಗೆ 4,000 ರೂಪಾಯಿ ಪ್ರತಿ 3 ತಿಂಗಳಿಗೊಮ್ಮೆ ನೀಡ್ತಾ ಇತ್ತು. ಅದು ಕೂಡ ಕಿಸಾನ್ ಸಮ್ಮಾನ್ ಯೋಜನೆಯು ಕೂಡ ಕಾಂಗ್ರೆಸ್ ಸರ್ಕಾರ ಕಿತ್ತುಕೊಂಡಿದ್ದು ಇದೇ ಅವರ ದೊಡ್ಡ ಸಾಧನೆ ಆಗಿದೆ ಎಂದು ಯಡಿಯೂರಪ್ಪನವರು ವಾಗ್ದಾಳಿ ಮಾಡಿದ್ದಾರೆ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ಪ್ಯಾನ್ ಕಾರ್ಡ್ ನಿಯಮಗಳಲ್ಲಿ ಭಾರಿ ಬದಲಾವಣೆ ಆಗ್ತಾ ಇದೆ. ಏಪ್ರಿಲ್ 1ರಿಂದಲೇ ಹೊಸ ರೂಲ್ಸ್ಗಳು ಕೂಡ ಜಾರಿಗೆ ಆಗುತ್ತಿವೆ. ಹೌದು, ಭಾರತದ ಆದಾಯ ತೆರಿಗೆ ಇಲಾಖೆಯು ತೆರಿಗೆ ವ್ಯವಸ್ಥೆಯನ್ನು ಮತ್ತಷ್ಟು ಪಾರದರ್ಶಕಗೊಳಿಸಲು ಮತ್ತು ಗುರುತಿನ ದೃಢೀಕರಣವನ್ನು ಬಲಪಡಿಸಲು ಪ್ಯಾನ್ ಕಾರ್ಡ್ಗೆ ಸಂಬಂಧಿಸಿದ ನಿಯಮಗಳಲ್ಲಿ ದೊಡ್ಡ ಬದಲಾವಣೆ ಮಾಡ್ತಾ ಇದೆ. ಇನ್ನು ಮುಂದೆ ಪ್ಯಾನ್ ಕಾರ್ಡ್ ಪಡೆಯುವುದು ಕೂಡ ಮೊದಲಿಗಿಂತ ಸ್ವಲ್ಪ ಕಠಿಣವಾಗಲಿದೆ. ಹೌದು ಸ್ನೇಹಿತರೆ, ಈ ಒಂದು ಹಿಂದೆ ಆಧಾರ್ ಕಾರ್ಡ್ ಇದ್ರೆ ಮಾತ್ರ ಪ್ಯಾನ್ ಕಾರ್ಡ್ ಕೊಡ್ತಿದ್ರು, ಆದರೆ ಇನ್ನು ಮುಂದೆ ಹಾಗಿರೋದಿಲ್ಲ. ಹೆಚ್ಚುವರಿ ದಾಖಲೆಗಳು ಕಡ್ಡಾಯವಾಗಿ ಸಲ್ಲಿಕೆ ಮಾಡಬೇಕು. ಹೌದು ಸ್ನೇಹಿತರೆ, ಇಲ್ಲಿಯವರೆಗೆ ಪ್ಯಾನ್ ಕಾರ್ಡ್ ಪಡೆದುಕೊಳ್ಳಲು ಆಧಾರ್ ಕಾರ್ಡ್ ಹೊಂದಿದ್ರೆ ಸಾಕಾಗಿತ್ತು. ಆದರೆ ಏಪ್ರಿಲ್ 1ರಿಂದ ಹೊಸ ಪ್ಯಾನ್ ಕಾರ್ಡ್ ಅರ್ಜಿ ಹಾಕುವರು ಹುಟ್ಟಿದ ದಿನಾಂಕದ ಪುರಾವೆಗೆ ಹೆಚ್ಚುವರಿ ದಾಖಲೆಗಳನ್ನು ನೀಡಬೇಕಂತೆ. ಹೌದು, ಜನನ ಪ್ರಮಾಣ ಪತ್ರ, ಮತದಾರರ ಗುರುತಿನ ಚೀಟಿ, SSLC ಅಂಕಪಟ್ಟಿ, ಪಾಸ್ಪೋರ್ಟ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಕಡ್ಡಾಯವಾಗಿ ಸಲ್ಲಿಕೆ ಮಾಡಬೇಕು ಎಂದು ಹೇಳಲಾಗ್ತಾ ಇದೆ. ಇನ್ನು ಮತ್ತು ಮುಖ್ಯವಾಗಿ ಸ್ನೇಹಿತರೆ, ಆಧಾರ್ ಕಾರ್ಡ್ ಅಲ್ಲಿ ಇರುವಂತೆ ನಿಮ್ಮ ಹೆಸರು ಪ್ಯಾನ್ ಕಾರ್ಡ್ ಅಲ್ಲೂ ಕೂಡ ಇರಬೇಕು. ಒಂದೊಮ್ಮೆ ಹೊಂದಾಣಿಕೆ ಆಗದಿದ್ರೆ, ವ್ಯತ್ಯಾಸ ಕಂಡು ಬಂದ್ರೆ ಆಗ ನಿಮ್ಮ ಅರ್ಜಿ ತಿರಸ್ಕೃತಗೊಳ್ಳುವ ಸಾಧ್ಯತೆ ಇರುತ್ತೆ. ಇನ್ನು ಪ್ಯಾನ್ ಕಾರ್ಡ್ ಸಂಬಂಧಿಸಿದ ಕೆಲವು ಸೇವೆಗಳಲ್ಲಿ ಬದಲಾವಣೆ ಆಗ್ತಾ ಇದೆ. ಈ ಒಂದು ಹಿಂದೆ ನಗದು ಹಣ ಜಮಾ ಅಥವಾ ಹಿಂಪಡೆಯುವಿಕೆ ಮಾಡುವಾಗ ದಿನಕ್ಕೆ 50,000 ಮೇಲ್ಪಟ್ಟರೆ ಪ್ಯಾನ್ ಕಾರ್ಡ್ ನಿಯಮ ಕಡ್ಡಾಯವಿತ್ತು. ಆದರೆ ಇನ್ನು ಮುಂದೆ ಹೊಸ ನಿಯಮದಂತೆ ವರ್ಷಕ್ಕೆ ಒಟ್ಟು 10 ಲಕ್ಷ ಮೇಲ್ಪಟ್ಟರೆ ಆಗ ನೀವು ಪ್ಯಾನ್ ಕಾರ್ಡ್ ಅನ್ನ ಸಲ್ಲಿಕೆ ಮಾಡಬಹುದು. ಇನ್ನು ಈ ಒಂದು ಹಿಂದೆ ವಾಹನ ಖರೀದಿ ಮಾಡುವ ವೇಳೆ ಎಲ್ಲ ವಾಹನಗಳಿಗೆ ಪ್ಯಾನ್ ಕಾರ್ಡ್ ಕಡ್ಡಾಯವಿತ್ತು. ಆದರೆ ಇನ್ನು ಮುಂದೆ 5 ಲಕ್ಷಕ್ಕಿಂತ ಹೆಚ್ಚಿನ ಬೆಲೆ ವಾಹನಗಳಿಗೆ ಮಾತ್ರ ಪ್ಯಾನ್ ಕಾರ್ಡ್ ಕಡ್ಡಾಯ ಮಾಡಲಾಗಿದೆ. ಇನ್ನು ಅದೇ ರೀತಿ ಆಸ್ತಿ ಖರೀದಿ ಅಥವಾ ಮಾರಾಟ ಮಾಡುವಾಗ ಈ ಒಂದು ಹಿಂದೆ ಹಳೆಯ ನಿಯಮ 10 ಲಕ್ಷ ಮೇಲ್ಪಟ್ಟರೆ ಮಾತ್ರ ಪ್ಯಾನ್ ಕಾರ್ಡ್ ಕಡ್ಡಾಯವಿತ್ತು. ಆದರೆ ಇದೀಗ 20 ಲಕ್ಷ ಮೇಲ್ಪಟ್ಟರೆ ಮಾತ್ರ ಹೊಸ ಒಂದು ನಿಯಮದಂತೆ ಪ್ಯಾನ್ ಕಾರ್ಡ್ ಕಡ್ಡಾಯವಾಗಿ ಸಲ್ಲಿಕೆ ಮಾಡಬೇಕು. ಇನ್ನು ಅದೇ ರೀತಿ ಸ್ನೇಹಿತರೆ, ಹೋಟೆಲ್ ಅಥವಾ ಇವೆಂಟ್ ಬಿಲ್ ಯಾವುದಾದರೂ ಪಾರ್ಟಿ ಮಾಡಿದಾಗ ಈ ಒಂದು ಹಿಂದೆ 50,000 ಮೇಲ್ಪಟ್ಟರೆ ಪ್ಯಾನ್ ಕಾರ್ಡ್ ಸಲ್ಲಿಕೆ ಮಾಡಬೇಕಿತ್ತು. ಇನ್ನು ಮುಂದೆ 1 ಲಕ್ಷ ಮೇಲ್ಪಟ್ಟರೆ ಪ್ಯಾನ್ ಕಾರ್ಡ್ ಸಲ್ಲಿಕೆ ಮಾಡಬೇಕು ಎಂದು ಹೇಳಲಾಗ್ತಾ ಇದೆ. ಈ ಒಂದು ಹೊಸ ನಿಯಮಗಳು ಏಪ್ರಿಲ್ 1ರಿಂದ ಜಾರಿಗೆ ಆಗ್ತಾ ಇವೆ ಸ್ನೇಹಿತರೆ. ಬನ್ನಿ ಇದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ. ದೇಶದ ಕೋಟ್ಯಾಂತರ ಮೊಬೈಲ್ ಗ್ರಾಹಕರಿಗೆ ಕೇಂದ್ರದ ಸರ್ಕಾರ ಸಿಹಿ ಸುದ್ದಿ ಕೊಡಲು ಸಜ್ಜಾಗಿದೆ. ನಿಮ್ಮ ಹತ್ತಿರವೂ ಕೂಡ ಒಂದಕ್ಕಿಂತ ಹೆಚ್ಚು ಸಿಮ್ ಕಾರ್ಡ್ ಇದ್ರೆ ಯಾವ ಕಂಪನಿಯ ಸಿಮ್ ಇದೆ ಕಮೆಂಟ್ ಮಾಡಿ. ಪ್ರಸ್ತುತ ಟೆಲಿಕಾಂ ಕಂಪನಿಗಳು ನೀಡುತ್ತಿರುವ 28 ದಿನ ವ್ಯಾಲಿಡಿಟಿ ಬದಲಿಗೆ ಇದೀಗ ಪೂರ್ಣ 30 ದಿನ ಅಂದರೆ 1 ತಿಂಗಳ ರೀಚಾರ್ಜ್ ಪ್ಲಾನ್ ಅನ್ನು ಕಡ್ಡಾಯವಾಗಿ ಜಾರಿಗೆ ಬರುವಂತೆ ಕೇಂದ್ರ ಸರ್ಕಾರ ಎಲ್ಲಾ ಟೆಲಿಕಾಂ ಕಂಪನಿಗಳಿಗೆ ಸೂಚನೆ ಒಂದು ಕೊಟ್ಟಿದೆ. ಹೌದು ಸ್ನೇಹಿತರೆ, ಸಾಮಾನ್ಯವಾಗಿ ಏರ್ಟೆಲ್, ಜಿಯೋ ಮತ್ತು ವೊಡಾಫೋನ್ ಅಂತಹ ಕಂಪನಿಗಳು ತಮ್ಮ ಮಾಸಿಕ ಪ್ಲಾನ್ಗಳನ್ನು 28 ದಿನದ ಅವಧಿಗೆ ಮಾತ್ರ ನೀಡುತ್ತವೆ. ಇದರಿಂದ ಗ್ರಾಹಕರು ವರ್ಷಕ್ಕೆ 12ರ ಬದಲಿಗೆ 13 ಬಾರಿ ರೀಚಾರ್ಜ್ ಮಾಡಬೇಕಾದಂತ ಅನಿವಾರ್ಯತೆ ಇರುತ್ತೆ. ಯಾಕಂದ್ರೆ ಹಲವು ತಿಂಗಳಲ್ಲಿ 29, 28 ದಿನ, 30 ದಿನ ಈ ರೀತಿ ಇದ್ದು ಹೀಗೆ ಒಂದೊಂದು ದಿನ ಹಿಡಿದ್ರು ಸುಮಾರು 15ರಿಂದ 20 ದಿನಗಳು ಮತ್ತೊಮ್ಮೆ ನಾವು ಎಕ್ಸ್ಟ್ರಾ ರೀಚಾರ್ಜ್ ಮಾಡಬೇಕಾಗುತ್ತೆ. ಹಾಗಾಗಿ ಗ್ರಾಹಕರಿಂದ ಬಂದಂತ ದೂರುಗಳನ್ನು ಪರಿಗಣಿಸಿರುವ ಸರ್ಕಾರ ಇದೀಗ ಪೂರ್ಣ ತಿಂಗಳ ವ್ಯಾಲಿಡಿಟಿ ನೀಡುವ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡ್ತಾ ಇದೆ. ಹೌದು ಸ್ನೇಹಿತರೆ, ಎಲ್ಲಾ ಸಿಮ್ ಕಂಪನಿಗಳಿಗೆ ಇನ್ನು ಮುಂದೆ 28 ದಿನ ಬದಲಿಗೆ 30 ದಿನಗಳ ಪ್ಲಾನ್ ಅನ್ನೇ ಜಾರಿಗೆ ಮಾಡುವಂತೆ ಸೂಚನೆ ಕೊಡಲಾಗಿದೆ. ಹೌದು, ವರ್ಷಕ್ಕೆ ಈ ಒಂದು ಹೊಸ ನಿಯಮ ಜಾರಿಗೆ ಬಂದ್ರೆ 12 ರೀಚಾರ್ಜ್ ಮಾತ್ರ ಮಾಡಿಕೊಳ್ಳಬಹುದು. ಹೌದು ಸ್ನೇಹಿತರೆ, 30 ದಿನಗಳ ಪ್ಲಾನ್ ಜಾರಿಗೆ ಆದ್ರೆ ಆಗ ಗ್ರಾಹಕರು ವರ್ಷದಲ್ಲಿ ಕೇವಲ 12 ಬಾರಿ ರೀಚಾರ್ಜ್ ಮಾಡಿದ್ರೆ ಸಾಕಾಗುತ್ತೆ. ಪ್ರಸ್ತುತ ಇರುವ 28 ದಿನಗಳ ಲೆಕ್ಕಾಚಾರದಲ್ಲಿ ಗ್ರಾಹಕರು ವರ್ಷಕ್ಕೆ 1 ತಿಂಗಳು ಹೆಚ್ಚುವರಿಯಾಗಿ ಪಾವತಿ ಮಾಡುತ್ತಿದ್ದು, ಹಾಗಾಗಿ 30 ದಿನಗಳು ಜಾರಿಗೆ ಆದ್ರೆ ಆಗ ಎಲ್ಲರಿಗೂ ಕೂಡ 1 ತಿಂಗಳ ಹಣ ಉಳಿತಾಯವಾಗಲಿದೆ. ಸ್ನೇಹಿತರೆ, ನಿಮ್ಮ ಹತ್ತಿರ ಯಾವ ಕಂಪನಿಯ ಸಿಮ್ ಇದೆ ಎಂಬುದನ್ನು ದಯವಿಟ್ಟು ಕಮೆಂಟ್ ಮಾಡಿ. ಬನ್ನಿ ಇದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ. ಬಡವರ ಹಸಿವು ನೀಗಿಸಲು ಸರ್ಕಾರ ನೀಡುತ್ತಿರುವ ಉಚಿತ ಪಡಿತರ ವ್ಯವಸ್ಥೆಯಲ್ಲಿ ಭಾರಿ ಬದಲಾವಣೆ ಮಾಡಲು ಸರ್ಕಾರ ಮುಂದಾಗಿದೆ. ಅನರ್ಹರನ್ನು ಮತ್ತು ನಕಲಿ ಫಲಾನುಭವಿಗಳಿಗೆ ಬಿಸಿ ಮುಟ್ಟಿಸಲು ಸರ್ಕಾರ ಈಗ ಹೊಸ ಒಂದು ಮಾರ್ಗಸೂಚಿ ಸಿದ್ಧಪಡಿಸಿದೆ. ಹೌದು, ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ಏಪ್ರಿಲ್ 1ರಿಂದ ಹೊಸ ನಿಯಮಗಳು ದೇಶಾದ್ಯಂತ ಜಾರಿಗೆ ಬರಲಿವೆ.
ಪಡಿತರ ಚೀಟಿದಾರರು ಎಚ್ಚೆತ್ತುಕೊಳ್ಳಲಿಲ್ಲವೆಂದರೆ ಅವರ ಬಿಪಿಎಲ್ ಕಾರ್ಡು ರದ್ದಾಗಲಿದೆ. ಹೌದು ಸ್ನೇಹಿತರೆ, ಬಿಪಿಎಲ್ ಕಾರ್ಡು ರದ್ದಾದರೆ ಉಚಿತ ಅಕ್ಕಿ ಸೇರಿದಂತೆ ಸರ್ಕಾರದ ಯೋಜನೆಗಳ ಸೌಲಭ್ಯದಿಂದಲೂ ಕೂಡ ನೀವು ಹೊರಗುಳಿಬೇಕಾಗುತ್ತೆ. ಹೊಸ ನಿಯಮದ ಪ್ರಕಾರ ಪಡಿತರ ಚೀಟಿಯಲ್ಲಿ ಹೆಸರಿರುವ ಪ್ರತಿಯೊಬ್ಬ ಸದಸ್ಯರು ಕಡ್ಡಾಯವಾಗಿ ಈ KYC ಪ್ರಕ್ರಿಯೆ ಪೂರ್ತಿ ಮಾಡಿಕೊಳ್ಳಬೇಕು. ಕೇವಲ ಕುಟುಂಬದ ಮುಖ್ಯಸ್ಥರು ಮಾತ್ರವಲ್ಲದೆ ಕಾರ್ಡ್ನಲ್ಲಿರುವ ಪ್ರತಿಯೊಬ್ಬರು ಕೂಡ ತಮ್ಮ ಬೆರಳಚ್ಚು ನೀಡುವ ಮೂಲಕ ಈ KYC ಪ್ರಕ್ರಿಯೆಯನ್ನ ಪೂರ್ತಿ ಮಾಡಿಕೊಳ್ಳಬೇಕು ಸ್ನೇಹಿತರೆ. ಮತ್ತು ಮುಖ್ಯವಾಗಿ ಯಾರೆಲ್ಲರೂ ಕಳೆದ 3 ತಿಂಗಳಿನಿಂದ ಆಹಾರಧನ ಪಡೆದುಕೊಂಡಿಲ್ಲವೋ ಅಂತವರನ್ನು ಕೂಡ ಬಿಪಿಎಲ್ ಕಾರ್ಡ್ ಪಟ್ಟಿಯಿಂದ ಹೊರಗಿಡಲಾಗುವುದು ಎಂದು ಸರ್ಕಾರ ಇಲ್ಲಿ ಸೂಚನೆ ಕೊಟ್ಟಿದೆ. ಹಾಗಾಗಿ ಸ್ನೇಹಿತರೆ, ನಿಮ್ಮ ಹತ್ತಿರ ಬಿಪಿಎಲ್ ಕಾರ್ಡ್ ಇದ್ದರೆ ಅದರ ಉಪಯೋಗ ನೀವು ಪಡೆದುಕೊಳ್ಳಿ. ಒಂದೊಮ್ಮೆ ಬಿಪಿಎಲ್ ಕಾರ್ಡ್ ಅನ್ನು ಯಾವುದಾದ್ರೂ ಮೂಲೆಯಲ್ಲಿ ಇಟ್ಟರೆ ಅದರ ನೀವು ಸದುಪಯೋಗ ಪಡೆದುಕೊಂಡಿಲ್ಲವೆಂದರೆ ಆಗ ನಿಮ್ಮ ಹೆಸರನ್ನು ಕೂಡ ಪಟ್ಟಿಯಿಂದ ಕೈ ಬಿಡಲಾಗುವುದು ಎಂದು ಹೇಳಲಾಗ್ತಾ ಇದೆ. ಸದ್ಯಕ್ಕೆಷ್ಟೇ ಇತ್ತು. ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾಯ್ತಾ? ಹಾಗಾದ್ರೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ದಯವಿಟ್ಟು ಪ್ರತಿಯೊಬ್ಬರು ಲೈಕ್ ಮಾಡಿ.